ದೈವಗಳಿಗೆ ಮಂತ್ರಗಳು ಅಂತ ನಾವು ಪುರೋಹಿತರು ನಿಜಕ್ಕೂ ಹೇಳುವುದಿಲ್ಲ. ದೇವರ ಮಂತ್ರಗಳನ್ನೇ ನಾವು ದೈವಗಳಿಗೂ ಉಪಯೋಗಿಸುವಂಥದ್ದು. ತುಳುವ ಮಣ್ಣಿನ ಶಕ್ತಿಗಳನ್ನ, ಆ ದೈವಗಳನ್ನು ಆರಾಧನೆ ಮಾಡಬೇಕು ಅಂತಂದ್ರೆ ಮಂತ್ರಗಳೇ ಬೇಕು ಅಂತ ಇಲ್ಲ. ಪೂಜಾರಿಗಳು ಅಂತ ಯಾರಿರುತ್ತಾರೋ ಅವರ ಭಕ್ತಿಯೇ ಸಾಕಾಗುತ್ತದೆ, ಅವರ ಶುದ್ಧ ಮನಸ್ಸೇ ಸಾಕಾಗುತ್ತದೆ. ಆದರೆ ಒಂದಷ್ಟು ಜನ ಸಂತೋಷಕ್ಕಾಗಿ ಪುರೋಹಿತರನ್ನು ಕರೆದೇ ಈ ಒಂದು ಸಂಪ್ರದಾಯವನ್ನ ಅನುಷ್ಠಾನ ಮಾಡುವ ಅಂತ ಯೋಚನೆ ಮಾಡಿದರು. ಹಾಗಾಗಿ ನಾವುಗಳು ಇಲ್ಲಿಗೆ ಬರುವ ಹಾಗಾಯಿತು. ಏನೇ ಇರಲಿ, ಶುದ್ಧ ಮನಸ್ಸಿನಿಂದ ಯಾರು ಮಾಡಿದರು, ಅದು ಪೂಜಾರಿ ಮಾಡಿದರು, ಪುರೋಹಿತರು ಮಾಡಿದರು, ದೈವಗಳಿಗೆ ನಾವೆಲ್ಲರೂ ಮಕ್ಕಳೇ. ಆದುದರಿಂದ ನಾವೆಲ್ಲ ದೈವಗಳನ್ನ ಚಾಕರಿ ಮಾಡುವವರೇ. ಆದುದರಿಂದ ಶುದ್ಧ ಮನಸ್ಸನ್ನ ಇಟ್ಟುಕೊಂಡು ಶ್ರದ್ಧೆಯಿಂದ ನಾವು ನಮ್ಮ ಜ್ಞಾನಕ್ಕೆ ತಕ್ಕಂತೆ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ದೈವಗಳು ನಮ್ಮನ್ನು ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ವಿಶ್ವಾಸ ನಮ್ಮದು. ಆದುದರಿಂದ ಈ ಪ್ರತಿಷ್ಠಾಪನೆಯ ದಿನದಂದು ಗಣಪತಿ ಹೋಮವನ್ನು, ನಾಗತಂಬಿಲವನ್ನು ಮತ್ತು ಇಲ್ಲಿ ಇರುವಂತ ಎಲ್ಲ ದೈವಗಳಿಗೆ ಅಗೆಲನ್ನ ಹಾಕಿ ಅಭಿಷೇಕಗಳನ್ನ ಮಾಡಿ ಷೋಡಶೋಪಚಾರ ಪೂಜೆಯಿಂದ ಆರಾಧಿಸಿ ಮಂಗಳಾರತಿಯನ್ನ ನಡೆಸಿ ದೇವರ ಪ್ರಸಾದವನ್ನು ಜೊತೆಗೆ ಆ ಸ್ವಾಮಿ ಸತ್ಯಗಳ ಅನುಗ್ರಹ ಪ್ರಸಾದವನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಪಡೆದುಕೊಂಡರೆ ನಮ್ಮ ಬದುಕು ಉದ್ಧಾರವಾಗುತ್ತದೆ ಅಂತ ನಂಬಿದ್ದೇವೆ.